ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮೂರಲ್ಲಂತೂ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ನೋಡಿ. ಎಲ್ಲಿ ಅಂದರೆ ಎಲ್ಲಿ ಒಂಥರ ನೀರು ನೀರು ನೀರು, ಬರೀ ನೀರು ಸೌಂಡು ಕೇಳಿ 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 ಎತ್ತಲಾಗಿ ಕಿವಿ ಎಲ್ಲ ನೋವಾದಂಗೆ ಆಗ್ಬಿಟ್ಟೈತೆ ನೋಡಿ. ಇಲ್ಲಿ ಭೂಮಿಯಿಂದ ಜಲ ಉಗ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಜಾಸ್ತಿಯಾಗಿ ನೀರು ಜಾಸ್ತಿಯಾಗಿ ನೋಡಿ. ಇಲ್ಲಿ ಭೂಮಿಯಿಂದನೇ ನೀರು ಈ ರೀತಿ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ಗಾಳಿ ಅಂತೂ ಸಿಕ್ಕಾಪಟ್ಟೆ. ಸ್ಕೂಲ್ಗಳಿಗಂತೂ ಒಂದು 20 ದಿವಸದಿಂದ ರಜಾ ಕೊಟ್ಟಿದ್ರು ನೋಡಿ. ಎಲ್ಲಿ ನೋಡಿದ್ರೂ ಅಷ್ಟೇ ಹಿಂಗೆ ಸಖತ್ತು ನೀರು ಬರ್ತಾಯಿತ್ತು. ಗಾಳಿ ಜಾಸ್ತಿಯಾಗಿ ಸಿಕ್ಕಾಪಟ್ಟೆ ಮರಗಳು ಹಾಗೆ ಲೈಟ್ ಕಂಬಗಳು ಎಲ್ಲ ಸಿಕ್ಕಾಪಟ್ಟೆ ಮುಗಿದೋಗಿತ್ತು. 8 ದಿವಸದಿಂದ ಸರಿಯಾಗಿ ಕರೆಂಟೇ ಇರಲಿಲ್ಲ. ಸರಿಯಾಗಿ ಅಲ್ಲ, ಕರೆಂಟೇ ಇರಲಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಅಂತೂ ಆಯ್ತಾಯಿತ್ತು. ನಾನಿವತ್ತು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ನೋಡಿ. ಇಲ್ಲಿ ಪುಳಿಯೋಗರೆಗೆ ಒಂದು ಕ್ಯಾರೆಟ್ನ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹಚ್ಚಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನಮ್ಮನೆ ಹಿಂದ್ಗಡೆನೆ ದೊಡ್ಡದೊಂದು ಮರ ಬಿದ್ದೋಗಿತ್ತು. ಇದು ಕಾಡುಬೇವಿನ ಮರ ಅಂತೆ. ಅದೃಷ್ಟ ಚೆನ್ನಾಗಿದೆ, ಏನಾದರೂ ಸ್ವಲ್ಪ ಈ ಕಡೆ ಬಿದ್ದುಬಿಟ್ಟಿದ್ದರೆ ನಮ್ಮ ಚಿಕ್ಕತ್ತೆ ಮನೆ ಕೊಟ್ಟಿಗೆದು ಶೀಟೆಲ್ಲ ಪುಡಿ ಪುಡಿ ಎದ್ದೊಯ್ತಾ ಇತ್ತು. ಅದೃಷ್ಟ ಚೆನ್ನಾಗಿದೆ, ಸ್ವಲ್ಪ ಆ ಕಡೆ ಬಿದ್ದಿದೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ವೈರ್ ತಂತಿಗಳು ನೋಡ್ಬೋದು ನೀವು. ಇಲ್ಲಿ ಇದೆಲ್ಲ ಫುಲ್ಲು ಕಟ್ಟಾಗಿ ಹೋಗಿತ್ತು. ಅಲ್ಲಿ ಹಿಂದೆ ಒಂದು ಮನೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಮನೆದು ನೋಡಿ, ಅಲ್ಲಿ ಲೈಟ್ ಕಂಬನೇ ಫುಲ್ಲು ಕೆಳಗಡೆ ಬಿದ್ದೋಗಿತ್ತು. ಹಾಗೆ ಅವ್ರ ಮನೆಗೆ ಮೀನ್ಸ್ ಕಲೆಕ್ಷನ್ ಹೋಗುತ್ತಲ್ವ ಇದ್ರದ್ದು ಕರೆಂಟಿಂದು, ಅದು ಸಹ ಕಿತ್ತು ಬಂದಿತ್ತು. ಕರೆಂಟ್ ಅವರು ಎಷ್ಟು ಅಂತ ರೆಡಿ ಮಾಡ್ತಾರೆ ಇಲ್ಲಿ. ಅವರು ಪಾಪ ಎಲ್ಲ ಕಡೆ ಒಂದು ಕಡೆಯಿಂದ ರೆಡಿ ಮಾಡ್ದಂಗೆ ಇನ್ನೊಂದು ಕಡೆಯಿಂದ ಅದು ಎಲ್ಲಾದರೂ ಮರ ಬಿದ್ದೋಗೋದು, ಇಲ್ಲ ಲೈಟ್ ಕಂಬ ಮುರಿದೋಗೋದು, ಇದೇ ರೀತಿ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಗಾಳಿ ಮಳೆ ಇದ್ದಿದ್ದರಿಂದ ಹಸುಗಳನ್ನ ಸಹ ಆಚೆಗೆ ಬಿಟ್ಟಿರಲಿಲ್ಲ. ಅವಕ್ಕೂ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬೆಂಕಿ ಹಾಕಿದ್ರೆ ನಮ್ಮನೆ ಮಕ್ಕಳು ನಾವು ಬೆಂಕಿ ಕಾಯಿಸ್ಕೊಳ್ತೀವಿ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಬಂದು ಕೂತಿದ್ದಾರೆ. ಸ್ನೇಹಿತರೆ, ಈ 8 ದಿವಸದಲ್ಲಿ ಕರೆಂಟ್ ಇಲ್ಲದೇ ಇರೋದ್ರಿಂದ ಕುಡಿಯೋಕ್ಕೆ ನೀರಿಗೂ ಸಹ ತುಂಬ ಕಷ್ಟ ಆಗ್ತಾಯಿತ್ತು. ನಿಜವಾಗ್ಲೂ ನೀರಿನ ಬೆಲೆ ಏನು ಹಾಗೆ ಕರೆಂಟಿನ ಬೆಲೆ ಏನು ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿ ನಮಗೆ ಗೊತ್ತಾಯಿತು. ಬೆಳಗ್ಗೆ ಇರುವಾಗಲೇ ಬೇಗನೆ ಅಡುಗೆ ಮಾಡ್ಕೊಳ್ತಾ ಇದ್ದೆ, ಯಾಕಂದರೆ UPS ಸಹ ಹೋಗ್ಬಿಟ್ಟಿತ್ತು. 8 ದಿವಸ ಅಂದರೆ ಎಷ್ಟು ಅಂತ ಬರುತ್ತಲ್ವ UPS ಕೂಡ. ಸಿಕ್ಕಾಪಟ್ಟೆ ಚಳಿ ಗಾಳಿ ಮಳೆಗೆ ಏನು ತಿಂದ್ರೂ ಸಾಕಾಗ್ತಾ ಇರಲಿಲ್ಲ, ಊಟ ಸೇರ್ತಾ ಇರಲಿಲ್ಲ. ಹೀಗೆ ಏನಾದರೂ ಸೇರಿಸ್ಬೇಕು, ಸ್ನ್ಯಾಕ್ಸ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಕಡಲೆಕಾಳನ್ನ ಹುರ್ಕೊಂಡು ತಿಂತಾಯಿದ್ರು ನೋಡಿ. ಇಲ್ಲಿ ಸೌಂಡ್ ಕೇಳ್ಕೊಳ್ಳಿ, ಹಾಗೆ ಯಾವ ರೀತಿ ಇದೆ ಮಳೆದು ಅಬ್ಬರ ಅಂತ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮನೇಲಿ ಈ ಸತಿ ಹಳಗದ್ದೆ ಬದ ಎಲ್ಲನೂ ಓಡಿಸಿ ನಾಟಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಡಿಕೆ ಗಿಡಗಳನ್ನ ಈ ರೀತಿ ಹಾಕಿದ್ರು. ಅಲ್ಲಿ ಒಂದು ಹಳ್ಳ ಹರಿತಾಯಿತ್ತು, ನಮ್ಮ ಗದ್ದೆಯಿಂದ ಪಕ್ಕ ಒಂದು ಹಳ್ಳ ಹರಿತಾಯಿತ್ತು. ಅದಂತೂ ಸಂಪೂರ್ಣವಾಗಿ ತುಂಬಿ ನಮ್ಮ ಗದ್ದೆಗೆಲ್ಲ ನೀವು ಇಲ್ಲಿ ನೋಡ್ಬೋದು ನೀರು ನುಗ್ಬಿಟ್ಟಿತ್ತು. ನಾಟಿ ಬೇರೆ ಮಾಡಿದ್ದು, ನಾಟಿ ಮಾಡಿ ಮಾರನೇ ದಿವಸ ಈ ರೀತಿ ಫುಲ್ಲು ನೀರು ಅಂದರೆ ನೀರು. ನಾವು ನಾಟಿ ಮಾಡಿರೋದೆಲ್ಲ ನೀವು ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಯಾಕಂದರೆ ಅಗೆ ಹಾಕಿ ಉತ್ತಿ ಅಗೆ ಹಾಕಿ ಗದ್ದೆ ಅವರೆಲ್ಲ ತೆಗೆದು ಅದಕ್ಕೆ ಅಡ್ಮಣ್ಣೆಲ್ಲ ಹಾಕಿ ಈ ರೀತಿ ನಾಟಿ ಮಾಡಾದ್ಮೇಲೆ ಈ ರೀತಿ ಹಳ್ಳ ಹತ್ಬಿಟ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಗುತ್ತೆ. ಯಾಕೆ ಅಂತ ಅಂದರೆ ಅತಿಯಾದರೆ ಅಮೃತನೇ ವಿಷ ಆಗುತ್ತೆ ಅಂತ ಅಂತಾರೆ. ಅಂಥದ್ರಲ್ಲಿ ಮಳೆ ಈ ರೀತಿ ಅಬ್ಬರಿಸಿ ಬೊಬ್ಬಿರಿದ್ರೆ ನಮ್ಮಂಥ ರೈತರುಗಳಿಗೆ ಸಿಕ್ಕಾಪಟ್ಟೆ ಹಾನಿಯಾಗುತ್ತೆ. ಬರೀ ಇದು ಗದ್ದೆಗೆ ಅಡಿಕೆ ಗಿಡಕ್ಕೆ ಅಂತಲ್ಲ. ಏನು ಕಾಫಿ ಈ ಸತಿ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ, ತುಂಬ ಚೆನ್ನಾಗಿ ಹೂವಾಗಿತ್ತು. ಒಳ್ಳೆ ಫಸಲು ಸಹ ಕುಯ್ಯುವಂಥ ನಿರೀಕ್ಷೆಯಲ್ಲಿ ಎಲ್ಲ ಕಾಫಿ ಬೆಳೆಗಾರರು ಇದ್ದರು. ಅಂಥದ್ರಲ್ಲಿ ಈ ರೀತಿ ಮಳೆ ಬಂದರೆ ಸಿಕ್ಕಾಪಟ್ಟೆ ಮಳೆ ಅಲ್ವಾ, ಅದಕ್ಕೆ ಶೀತ ಜಾಸ್ತಿಯಾಗಿ ಕಾಫಿ ಮೆಣಸು ಎಲ್ಲ ಸಹ ಉದುರಲಿಕ್ಕೆ ಶುರುವಾಗುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ಮಳೆನ ನೆನೆಸ್ಕೊಂಡ್ರೆ ಬೇಕು ಅಂತ ಅಂದಾಗ ಬರಲ್ಲ, ಬೇಡ ಸಾಕು ಕಣಪ್ಪ ಹೋಗಪ್ಪ ತಂದೆ ಅಂದರೆ ಹೋಗಲ್ಲ. ಈ ರೀತಿಯಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟೈತೆ ನಮ್ಮೂರಲ್ಲಿ. ನಿಮ್ಮೂರಲ್ಲೂ ಸಹ ಇದೇ ರೀತಿ ಹಾನಿಯಾಗಿದೆಯಾ ಅಥವಾ ಯಾವ ರೀತಿ ಇದೆ ವೆದರು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಸಹ ತಿಳಿಸ್ಬೋದು. ಎಲ್ಲರೂ ಆದಷ್ಟು ಜಾಗೃತೆಯಿಂದ ಇರಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.